ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇರುವಂತಹ ಒಂದು ಅನುದಾನದಲ್ಲಿ ತಾರತಮ್ಯ ತೋರ್ತಾ ಇದೆ ಅಂತ ಹೇಳಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕೇಂದ್ರದಿಂದ ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಸಿಎಂ ಸಿದ್ದರಾಮಯ್ಯ ಇವತ್ತು ಕಿಡಿಕಾರಿದ್ದಾರೆ. ಮೋದಿ ಎದುರು ಮಾತನಾಡೋದಕ್ಕೆ ಇವರಿಗೆ ದಮ್ಮಿಲ್ಲ ಅಂತನೂ ಕೂಡ ಕಿಡಿಕಾರರು. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, ಅದನ್ನು ಪ್ರಶ್ನಿಸಿ ಅಂತ ಹೇಳಿದ್ರೆ ಇವರು ಪ್ರಶ್ನಿಸೋದಿಲ್ಲ, ಇವರಿಗೆ ದಮ್ಮಿಲ್ಲ ಮೋದಿ ಮುಂದೆ ಮಾತಾಡೋದಕ್ಕೆ ಅಂತ ಹೇಳಿ ಕಿಡಿಕಾರಿದರು. 48% ಸ್ವಂತ ತೆರಿಗೆ, 32% ಕೇಂದ್ರದ ಪಾಲು, 20% ಕೇಂದ್ರದಿಂದ ಬರ್ತಕ್ಕಂಥ ಸಹಾಯ ಎರಡೂ ಸೇರಿಸಿದರೆ 32, 20, 52% ಕೇಂದ್ರದಿಂದ ಬರ್ತದೆ. ಕೇಂದ್ರದಿಂದ 52% ಬರ್ತದೆ, ನಮಗೆ ಬರೋದು 22%. ಕೇಂದ್ರದವರಿಗೆ ಬರ್ತಕ್ಕಂಥದ್ದು 22%. ಜನ ನೋಡ್ತಾ ಇದ್ದಾರೆ, ನಿಮಗೆ ಎಲ್ಲ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯನು ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ. ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡೋಕೆ ಇವ್ರಿಗೆ ಧೈರ್ಯ ಇಲ್ಲ, ಹೆಮ್ಮೆ ಇಲ್ಲ, ತಾಕತ್ತಿಲ್ಲ ಇವರಿಗೆ. ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ ಅಂತಂದ್ರೆ ಏನ್ ಭಿಕ್ಷೆನಾ ಕೊಡೋದು ಅವರು? ಇವರು ನರೇಂದ್ರ ಮೋದಿ ಅವರ ಹೆಸರು ಇದರಲ್ಲಿ ಹೇಳ್ಬೇಕು, ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಆರ್ ವಿ ಬೆಗ್ಗರ್ಸ್ as Chief Minister of Gujarat, same words used by Narendra Modi. Are we beggars? Gujarat is not a beggar state. That is what Narendra Modi ji has said as Chief Minister of Gujarat. ನಾವು ಈಗ ಹೇಳ್ತಾರೆ ದೇಶ ಒಡೆಯ ಕೆಲಸ ಮಾಡ್ತಾರೆ. ಇದೇನಂತೆ ಮಾಡೋದು? ದೇಶ ಒಡೆಯ ಕೆಲಸ ಮಾಡ್ತಾರೆ. ನಾಚಿಕೆ ಆಗಲ್ಲ ಇವರಿಗೆ? ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವರು ಈ ಸಾರಿ ನಾವು ಆದರೂ ಕೇಂದ್ರ ಸರ್ಕಾರದಿಂದ ₹1 ಬರೆದಿದ್ರು ಕೂಡ more than 1,000 crores ಅಪ್ಪರ್ ಭದ್ರಕ್ಕೆ ಖರ್ಚು ಮಾಡಿದ್ದೀವಿ. ಈ ವರ್ಷ ಮುಂದಿನ ವರ್ಷದ ಬಜೆಟ್ನಲ್ಲಿ 1,250 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ನಾನು ಹೇಳ್ತೀನಿ, ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಿಮಗೆ. ತಾಯಿ ನಿರ್ಮಲಾ ಸೀತಾರಾಮನ್ ಕೊಡಿಯಮ್ಮ, 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ, ಕೊಡಿಯಮ್ಮ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ಅಮ್ಮ. ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ, ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕನ್ನಡಿಗರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕೊಡಿ. ಈಗಲೂ ಮನವಿ ಮಾಡ್ತೀನಿ, ನಾನು ಕೊಡ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಅದಕ್ಕೆ 21,473 ಕೋಟಿ ಬಜೆಟ್ ನಾವು ಮಾಡಿರೋದು ಖರ್ಚು. ಅದಕ್ಕೆ ಆ ಯೋಜನೆಗೆ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೆ 5,000 ಮೆಟ್ರೋದು ಇದು. ಅದರಿಂದ ಇಲ್ಲಿವರೆಗೆ ನಾವು ಖರ್ಚು ಮಾಡಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದ್ರೆ 8,708 ಕೋಟಿ ಖರ್ಚು ಮಾಡಿದ್ದೀವಿ. 8,708 ಕೋಟಿ ಖರ್ಚು ಮಾಡಿದ್ದೀವಿ. ಉಳಿದದ್ದು ಕೊಡಬೇಕಲ್ಲ. 5,300 ರೂಪಾಯಿ ಕೊಡಿ ತಾಯಿ. ನರೇಂದ್ರ ಮೋದಿಜಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ಭಾಷಣ ಮಾಡಕ್ಕಲ್ಲ ಇರೋದು, ವಸ್ತು ಅಕ್ಷರಶಃ ನಡ್ಕೋಬೇಕು. ಹೇಳೋದೊಂದು, ಮಾಡೋದೊಂದು. ಮಾನ್ಯ ಅಧ್ಯಕ್ಷರೇ, ಅದರಿಂದ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ, ತೆರಿಗೆ ಪಾಲನೆ ಅನ್ಯಾಯ ಆಗಿದೆ. ಆಮೇಲೆ ಇನ್ನೊಂದು ಹೇಳಿದ್ರು ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು 15ನೇ ಹಣಕಾಸು ಬಂದಾಗ, ನಾನಲ್ಲ, ಕುಮಾರಸ್ವಾಮಿ ಅಧ್ಯಕ್ಷನಾಗಿ ಮುಖ್ಯಮಂತ್ರಿ ಆಗಿದ್ದರು. 2019ರಲ್ಲಿ Mr. Kumaraswamy was the chief minister.
15ನೇ ಹಣಕಾಸಿನ ಆಯೋಗ ಬಂದಾಗ, ಕರ್ನಾಟಕಕ್ಕೆ ಬಂದಾಗ ನಾನು ಮಿಸ್ಟರ್ ರೆಡ್ಡಿ, 14th ಫೈನಾನ್ಸ್ ಕಮಿಷನ್ ಚೇರ್ಮನ್, ಎಂತ ರೆಡ್ಡಿ ಅವರು, YV ರೆಡ್ಡಿ ಅವರಿದ್ದಾಗ ನಾನು ಚೀಫ್ ಮಿನಿಸ್ಟರ್ ಆಗಿ 14ನೇ ಹಣಕಾಸಿನಲ್ಲಿ ನಮಗೆ ಇಷ್ಟೊಂದು ಅನ್ಯಾಯ ಆಗಲಿಲ್ಲ. ಅವ್ರೇನು ಹೇಳೋದು, 13ನೇ ಆಯೋಗ ಹೋಲಿಕೆ ಮಾಡೋದು 14ನೇ ಹಣಕಾಸು, 14ನೇ ಹಣಕಾಸು 15ನೇ ಹಣಕಾಸು, 2010ರಿಂದ 15ರವರೆಗೆ 13th ಫೈನಾನ್ಸ್ ಕಮಿಷನ್, 2015-16ರಿಂದ 19ರವರೆಗೆ 14th ಫೈನಾನ್ಸ್ ಕಮಿಷನ್, 2020-21ರಿಂದ 26ರವರೆಗೆ 15th ಫೈನಾನ್ಸ್ ಕಮಿಷನ್. ಆಮೇಲೆ ಪರಿಹಾರ ಕೊಡೋದು ಇದೆಯಲ್ಲ, ನಮಗೆ 14% ಪರಿಹಾರ ಕೊಡಬೇಕಾಗಿತ್ತು. ಜೂನ್ 22ಕ್ಕೆ ನಿಲ್ಲಿಸ್ಬಿಟ್ಟು, ಕಳೆದ ವರ್ಷ ಬಾಕಿ ಕೊಡಬೇಕಾಗಿದ್ದಂತ ಸುಮಾರು 20,000 ಕೋಟಿ ರೂಪಾಯಿ ಕೊಟ್ಬಿಟ್ರು. ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಮ್ಮ ಹತ್ರ ಹಿಡ್ಕೊಂಡ್ಬಿಟ್ರು. ಈ ಸರಿ 1,000 ಕೋಟಿ ಚಿಲ್ಲರೆ ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಈ ಸಾರಿ ನಮಗೆ ಕೊಡ್ತಕ್ಕಂಥ ಇದರಲ್ಲಿ ತೆರಿಗೆ ಪಾಲಿನಲ್ಲಿ ಹಿಡ್ಕೊಬಿಟ್ರು. ವಾಟ್ ಈಸ್ ದಿಸ್? ಈಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ? ಶುಡ್ ವಿ ಕೀಪ್ ಕ್ವೈಟ್? ಶುಡ್ ವಿ ನಾಟ್ ರೈಸ್ ಅವರ್ ವಾಯ್ಸ್? ಇವರು ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಭಾರತೀಯ ಜನತಾ ಪಕ್ಷದವರು, JDSನವರು, ನಿರ್ಮಲಾ ಸೀತಾರಾಮನ್, ನರೇಂದ್ರ ಮೋದಿ ಅವರನ್ನ, ಕೇಂದ್ರ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರಲ್ಲ, ಇವ್ರು ಏನಂತ ಹೇಳ್ಬೇಕು? ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗುತ್ತೆ. ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮ್ಗಿನ್ನ ಸ್ಫೂರ್ತಿ ಬರ್ತಿತ್ತು. ಕೇಳಬೇಕಾಗಿತ್ತು. ಅವ್ರಿಗೆ ಕೇಳಕ್ಕಾಗಲ್ವಲ್ಲ ಇದೆಲ್ಲ, ಈ ಅನ್ಯಾಯ ಆಗ್ಬಿಟ್ಟದಲ್ಲ, ಇದು ಕೇಳಕ್ಕಾಗಲ್ವಲ್ಲ, ಅದಕ್ಕೆ ನಾಟಕ ಆಡೋದು. ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಇಬ್ಬರು ಹೊಟ್ಟೋದ್ರಲ್ಲ, ಹಿಡ್ಕೊಳಕ್ಕಾಗದೆ ಹೋಯ್ತು ಬಿಜೆಪಿ ಅವ್ರ ಕೈನಲ್ಲಿ. ಅಡ್ಡ ಮತದಾನ ನಡೆದ್ಬಿಡ್ತಲ್ಲ, ಅದಕ್ಕೆ ಇದೇನ ಖ್ಯಾತಿ ತೆಗೆಯೋದು. ಬಿಜೆಪಿ ಅವರು ಇದಾರಲ್ಲ, ಮಾನ್ಯ ಸಭಾಪತಿ ಅವರೇ, ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು. ಸರ್, UKP ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಸುಳ್ಳೇ, ಬರೀ ಸುಳ್ಳೇ. ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳಿನ ಫ್ಯಾಕ್ಟ್ರಿ. ಅದು ಸುಳ್ಳಿನ ಫ್ಯಾಕ್ಟ್ರಿ ಮಾಡಕ್ ಬಿಡೋರು ಅನೇಕ ಜಿಲ್ಲೆಗಳು ಮಾಡ್ಬಿಟ್ಟವ್ರು. ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಮಾತೆತ್ತಿದ್ರೆ ಜೈ ಶ್ರೀರಾಮ್ ಅನ್ನೋದು. ನಾವೇ ಶ್ರೀರಾಮನ ಭಕ್ತರಲ್ವೋ? ಜೈ ಶ್ರೀಮ ಅಲ್ಲ, ಜೈ ಸೀತಾರಾಮ್, ಜೈ ಸೀತಾರಾಮ್ ಅದು ಹೇಳ್ಬೇಕು. ಸೀತಾರಾಮ್ ಯಾಕೆ ಗೊತ್ತಾ? ನಮ್ದು ಎಂತ ಇದು ಜಂಟಿ ಕುಟುಂಬ. ಅದಕ್ಕೆ ಆ ಜಂಟಿ ಕುಟುಂಬ ಇರ್ಲಿ ಅಂತೇಳಿ ಅವಿಭಕ್ತ ಕುಟುಂಬ. ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ್ ದೇವರ ದೇವಸ್ಥಾನಗಳಿದಾವಲ್ಲ, ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತೆ, ಆಂಜನೇಯ, ಈ 4 ಜನ ಇದ್ದಾರಲ್ಲ, ಇವರು ಬರೀ ಸೀತಾರಾಮ್ ಇಟ್ಕೊಬಿಟ್ಟವ್ರೆ. ಶ್ರೀರಾಮ್ ನಾವು ನಮ್ಮ ಊರಿನಲ್ಲಿ 2 ರಾಮ ಮಂದಿರ ಕಟ್ಟಿಸಿದ್ದೀನಿ ನಾನು. 2 ರಾಮ ಮಂದಿರ. ನಾನು ಶ್ರೀರಾಮನ ಭಕ್ತ ಅಲ್ವಾ, ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಗಂಡ ಹೆಂಡತಿನೇ ಬೇರೆ ಮಾಡ್ಬಿಡೋದು, ಇವರು ಅಣ್ಣ ತಮ್ಮದಿರನ್ನೇ ಬೇರೆ ಮಾಡ್ಬಿಡೋದು. ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ. ಈಗ ಶ್ರೀರಾಮ್ ನಾವು ಜೈ ಸೀತಾರಾಮ್. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಆ ಸೀತಾರಾಮ್. ಇವರು ಬಿಜೆಪಿ ರಾಮ, ಗೋಡ್ಸೆ ರಾಮ.
ಇದು ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ನಾವೇನೋ ವಿರುದ್ಧವಾಗಿದ್ದೀವಿ. ಇವರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವ್ರದೇ ಇಲ್ಲ. ಇವರು ನಿಜ ಹೇಳಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ಐ ಮಸ್ಟ್ ಸೇ ದಿಸ್, ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ನಾಚಿಕೆ ಆಗಬೇಕು ಇವರು. ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ, ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು. ಜಿನ್ನಾ ಅವರು ನಾವು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು. ಮೌಂಟ್ ಬ್ಯಾಟನ್ ಅವರು ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರು. ಬ್ರಿಟಿಷ್ನವರು ವಿ ಆರ್ ನಾಟ್ ಫಾರ್ ಪಾರ್ಟಿಷನ್. ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವತ್ತು ಸಾವರ್ಕರ್ ಪೂಜೆ ಮಾಡ್ತಾರೆ. ಇವರು ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು, ಸಾವರ್ಕರ್ ವಿರುದ್ಧ ಮಾತಾಡಿದವರು. ಯಾವತ್ತೂ ಕೂಡ ಎಡ್ಗೆವಾರ್ ಆಗಲಿ, ಗೋಲ್ವಾಲ್ಕರ್ ಆಗಲಿ, ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು. ಯಾರು ಒಬ್ರು ಭಾಗವಹಿಸಿದ್ರ? ಯಾರು ಒಬ್ರು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರ? ಹುತಾತ್ಮರಾಗಿದ್ದಾರ? ಒಬ್ರು ಹುತಾತ್ಮರಾಗಿದ್ದಾರ ಇವರು? ನೋಬಡಿ ಫ್ರಮ್ ಭಾರತೀಯ ಜನತಾ ಪಾರ್ಟಿ. ಇವರು ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯನ್ನು ಕೊಂದಂತವರು, ನಾಥುರಾಮ್ ಗೋಡ್ಸೆನ ಪೂಜೆ ಮಾಡೋರು ಇವರು. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ರಾಷ್ಟ್ರಧ್ವಜದ ಬಗ್ಗೆ ಮಾತು. ಇವರು ಬಿಜಾಪುರದ ಇದರಲ್ಲಿ ಎಂತದು ಸಿಂದಗಿನಲ್ಲಿ ಯಾರು ಪಾಕಿಸ್ತಾನ ಧ್ವಜ ಆರಿಸಿದವ್ರು ನೀವು ನೋಡಿ. ಮಂಡ್ಯದಲ್ಲಿ ನಿನ್ನೆ ಅವ್ರು ನೋಡ್ಬೇಕು, ಚಳುವಳಿನ ನೋಡ್ಬೇಕು, ನೀವು ನೋಡ್ಬೇಕು. ನೋಡಿದ್ರೆ ನೋಡಿರ್ಬೇಕು ಅಂತ ಅನಿಸುತ್ತೆ ನಾನು. ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ಕೂಗೋದು ಕಾರ್ಯಕರ್ತ, ಅವ್ನು ಬಾಯಿ ಮುಚ್ಕೊಳ್ಳೋದು ಇನ್ನೊಬ್ಬ ಕಾರ್ಯಕರ್ತ. ಇವ್ರಿಗೆ ಏನ್ರಿ ಇದು ನಾಟಕನ? ಏನೋ ಇದು. ಮಂಡ್ಯದಲ್ಲಿ ಪ್ರತಿಭಟನೆ, ಒಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದು, ಇನ್ನೊಬ್ಬ ಮೇಲ್ಗಡೆ ನಿಂತ್ಕೊಂಡು ಅವನು ನಿಂತ್ಕೊಂಡಿರೋನು ಬಾಯಿ ಮುಚ್ಕೊಳ್ಳೋದು. ವಾಟ್ ಇಸ್ ದಿಸ್? ನಾವು ರಾಷ್ಟ್ರಭಕ್ತರು, ದೇಶಭಕ್ತರು, ಈ ದೇಶವನ್ನ ಪ್ರೀತಿಸ್ತಕ್ಕಂಥವ್ರು, ಈ ದೇಶದ ಜನರನ್ನ ಪ್ರೀತಿಸ್ತಕ್ಕಂಥವ್ರು, ಎಲ್ಲ ಧರ್ಮದ ಜನರನ್ನ, ಎಲ್ಲ ಜನರನ್ನ ಪ್ರೀತಿಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಇವ್ರ ತರ ಗಡ್ಡ ಬಿಟ್ಟಿರೋರು ಬರಬೇಡಿ, ಬುರ್ಕ ಹಾಕೊಂಡಿರೋರು ಬರಬೇಡಿ, ಟೋಪಿ ಹಾಕೊಂಡಿರೋರು ಬರಬೇಡಿ. ಮಾತಾಡ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದೇನಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಸರ್ ಡೋಗಿ ಬಾಬಾ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಚ್ಚೇ ದಿನ ಆಗಿದೆ. ಯಾವ ದಿನ ಬಂತು? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಗ್ಯಾಸ್ ಬೆಲೆ ಏರಿಸಿದ್ರು, ಗೊಬ್ಬರದ ಬೆಲೆ ಏರಿಸಿದ್ರು. ಅದಕ್ಕೆ ನಾವು ಗ್ಯಾರಂಟಿಗಳು ಕೊಡಕ್ಕೆ ಶುರು ಮಾಡಿದ್ದು. ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಅಂತ, ಕೊಳ್ಳ ಶಕ್ತಿ ಜಾಸ್ತಿ ಆಗಬೇಕು. ಬಡವರಿಗೆ ನಿರುದ್ಯೋಗದಿಂದ, ಬೆಲೆ ಏರಿಕೆಯಿಂದ ಜನ ದುಡ್ಡಿಲ್ಲ ಅವ್ರ ಹತ್ರ, ಅವ್ರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ. ಪ್ರತಿ ಕುಟುಂಬಕ್ಕೆ 4,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಸುಮಾರು 1,20,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. 1,20,00,000 ಕುಟುಂಬಗಳಿಗೆ
ಸುಮಾರು 4.25 ಕೋಟಿಗೂ ಹೆಚ್ಚು ಜನರಿಗೆ ಕೊಡ್ತಾ ಇದ್ದೀವಿ. ದಟ್ ಇಸ್ ವೈ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಹೊರಗಡೆ ಬರ್ತಾ ಇದ್ದಾರೆ, ಈಗ ಮಧ್ಯಮ ವರ್ಗಕ್ಕೆ ಸೇರ್ತಾ ಇದ್ದಾರೆ. ಇವ್ರು ಯಾವತ್ತಾರು ಮಾಡಿದಾರಾ? ಈಗ ಕಾಪಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಹರಿಯಾಣದ ಚೀಫ್ ಮಿನಿಸ್ಟರ್ ಯಾರೋ ಮಾಡಿದ್ದಾರೆ ಈಗ ಕಾಪಿ, ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಕಾಪಿ ಮಾಡಿದ್ರು. ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇದೇ ಮೋದಿಯವರು ನಾವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಯ್ತಾ? ಜಾರಿ ಮಾಡಾಯ್ತು, ಮುಂದಿನ ವರ್ಷಕ್ಕೆ ದುಡ್ಡು ಕೊಟ್ಟಾಯ್ತು, ದಿವಾಳಿ ಆಗಿದೆಯಾ? 1,20,000 ಕೋಟಿ ಗ್ಯಾರಂಟಿಗಳನ್ನು ಸೇರಿ ಮುಂದಿನ ವರ್ಷದ ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಟ್ಟಿದ್ದೀವಿ. 1,20,000 ಕೋಟಿ. ಮಾನ್ಯ ಅಧ್ಯಕ್ಷರೇ, ಈ ಮೋದಿ ಗ್ಯಾರಂಟಿನಲ್ಲಿ ಕರ್ನಾಟಕದ ಪಾಲೂ ಇದೆ, ಅದನ್ನು ಹೇಳಲ್ಲ. ಸುಮಾರು 50-65% ನಮ್ಮ ಪಾಲಿದೆ ಮೋದಿ ಗ್ಯಾರಂಟಿ ಯೋಜನೆಯಲ್ಲಿ. ಈ ಇಂಜಸ್ಟಿಸ್ನ ಕರ್ನಾಟಕ ಆಗಿರ್ತಕ್ಕಂಥ ಇವರು ಬೆಂಬಲಿಸ್ತಾ ಇದ್ದಾರಲ್ಲ, ನನ್ನ ಬಜೆಟ್ಗೆ ಉತ್ತರ ಕೊಡೋದನ್ನ ಕೇಳಲಾರದೆ ಹೊಂಟೋದ್ರಲ್ಲ, ಇವರು ಕರ್ನಾಟಕದ ಕನ್ನಡಿಗರ ಜನರ ದ್ರೋಹ ಮಾಡ್ತಾ ಇಲ್ವಾ? ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇಲ್ವಾ? ಅಟ್ಲೀಸ್ಟ್ 25 ಜನ ಎಂಪಿಗಳಿಗೆ ಗೆದ್ದೋಗಿದ್ದಾರೆ. 25 ಜನ ಎಂಪಿಗಳಿಗೆ ಗೆದ್ದೋಗಿದ್ದಾರೆ. ಒಂದು ದಿನ ನೀವು ಹಿಂಗೆ ಹೇಳಿದ್ರಿ ಅಮ್ಮ, 15ನೇ ಹಣಕಾಸಿನ ಆಯೋಗದಲ್ಲಿ ಹಿಂಗೆ ಅಂತ ಹೇಳಿದ್ದಾರೆ, ಕೊಡ್ರಿ ಓಲಿ. ಅವ್ರಿಗೆ ದಮ್ಮೇ ಇಲ್ಲ, ತಾಕತ್ತೇ ಇಲ್ಲ ನಿಂತ್ಕೊಳ್ಳಕ್ಕೆ. ಅವ್ರ ಹತ್ರ ನಿರ್ಮಲಾ ಸೀತಾರಾಮನ್ ಹತ್ರ ಕೇಳಕ್ಕೆ ತಾಕತ್ತಿಲ್ಲ, ಕೇಳೋದೇ ಇಲ್ಲ ಯಾವತ್ತು. ಇಲ್ಲಿ ಕಾಗದ ಹರಿದಾಕ್ಬಿಟ್ಟಿದ್ದಾರೆ, ಅದು ಎಲ್ಲ ಪೇಪರ್ಗಳನ್ನೆಲ್ಲ ತಗೊಂಡು ಹರಿದಾಕೋದು. ಆಮೇಲೆ ಇವತ್ತಿನವರೆಗೆ ನಾವು ಬರ ಪರಿಹಾರ ಕಳಿಸಿ ಸುಮಾರು 20-10-2023 ಕಳಿಸಿದ್ರು, ಮೆಮೊರಾಂಡಮ್ ಕೊಟ್ಟರು. 20-10-2023 ಮೊದಲನೇ ಮೆಮೊರಾಂಡಮ್. ಎರಡನೇ ಮೆಮೊರಾಂಡಮ್ ಕೊಟ್ಟದ್ದು 16-11-2023. 2 ಮೆಮೊರಾಂಡಮ್ ಕೊಟ್ಟರು. ಮೊದಲನೇ ಮೆಮೊರಾಂಡಮ್ನಲ್ಲಿ 17,970 ಎಷ್ಟು ಮರ್ತು ಬಿಟ್ಟಿದ್ದೀನಿ ನಾನು, 900 ಚಿಲ್ಲರೆ ಕೋಟಿ. ಎರಡನೇ ಇದರಲ್ಲಿ 18,000 ಚಿಲ್ಲರೆ ಕೋಟಿ ಕೇಳಿದ. ನಾನೇ ಸ್ವತಃ ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ನಮ್ಮಲ್ಲಿ ದುಡ್ಡಿಲ್ಲ, ಕೊಡಿ, ಪರಿಹಾರ ಕೊಡಬೇಕು, ರೈತರಿಗೆ ಕಷ್ಟದಲ್ಲಿದ್ದಾರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ